ಸ್ವಾಗತ. ನಾನು ಈ ದಿನ ಉದ್ದಿನ ಬೋಂಡ ಅಥವಾ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಅಳತೆಯಲ್ಲಿ 1 ಲೋಟ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ನೆನೆಸ್ತೀನಿ. 1 ಗಂಟೆ ಮಾತ್ರ ನೆನೆಸ್ಬೇಕು. ಉದ್ದಿನ ವಡೆಗೆ ಗಟ್ಟಿ ರುಬ್ಬಬೇಕು. 2 ಸ್ಪೂನ್ ಅಷ್ಟೇ ನೀರು ಹಾಕಬೇಕು. ಮಿಕ್ಸಿಲಾದರೂ ಅಷ್ಟೇ, ಗ್ರೈಂಡ್ರಲ್ಲಾದರೂ ಅಷ್ಟೇ. ಗ್ರೈಂಡ್ರಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಾಗುತ್ತೆ. ಉದ್ದಿನ ಬೋಂಡಕ್ಕೆ ಪೇಣಿ ರವೆ 2 ಸ್ಪೂನು, ಶುಂಠಿ ತುರಿ 1 ಇಂಚು, ದೊಡ್ಡಮೆಣಸು ಸಣ್ಣ ಹೆಚ್ಚಿಕೊಂಡಿದ್ದೀನಿ, ಕೊಬ್ಬರಿ 10 ಪೀಸು ಸಣ್ಣ ಹೆಚ್ಚಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ ಮೆಣಸಿನ್ಕಾಯಿ ಪೌಡ್ರು ಹಾಕಿದ್ದೀನಿ. ಇವೆಲ್ಲ ಮಿಕ್ಸ್ಚರಿಗೆ ರುಚಿಗೆ ಆಗಷ್ಟೇ ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ. ಇವೆಲ್ಲವನ್ನು ಉದ್ದಿನ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಏನಂದರೆ ಉದ್ದಿನ ಬೋಂಡ ಅಂತ ಹೇಳಬೇಕು, ವಡೆ ಅಂತ ಹೇಳಬಾರ್ದು. ನೋಡಿ, ಕರಿಬೇಕಾದ್ರೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಬೇಕು. ಆಮೇಲೆ ಸೌಟು ಕರಿಯೋಕ್ಕೆ ಕಣ್ಣು ಸೌಟು ಅಂತೀವಿ, ಅದು ಬೇಕು. ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಈಗ ನೀರಿಗೆ ಅದ್ದಿ ಬೋಂಡ ಬಿಡಬೇಕು, ಕೈಗೆ ಅಂಟಲ್ಲ ಆವಾಗ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಉಂಡೆ ಥರ ಮಾಡಿ ಹಾಕ್ತೀನಿ ಬೋಂಡ. ಅದರಲ್ಲಿ 2 ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಅವಾಗ ಗ್ಯಾಪ್ ಕೊಡಬೇಕು, ಇಲ್ಲ ಅಂದರೆ ಅದು ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು, ಮತ್ತು ಚೆನ್ನಾಗಿ ಬೇಯಲ್ಲ. ಈಗ ಸ್ವಲ್ಪ ಮುಚ್ಚಾಕ್ತೀನಿ. ಸ್ವಲ್ಪನೇ ಎಣ್ಣೆ ಇಟ್ಕೊಬೇಕು, ತುಂಬ ಇಟ್ಕೊಬಾರ್ದು. ಆ ಎಣ್ಣೆ ಮತ್ತೊಂದು ಸರಿ ಉಪಯೋಗಿಸೋಕ್ಕೆ ಕರಿಯೋಕ್ಕೆ ಬರಲ್ಲ, ಅಡುಗೆಗೆ ಏನಾದರೂ ಮಾಡಿ ಉಪಯೋಗಿಸ್ಬೇಕು. ಮತ್ತು ಇಲ್ಲಿ ನಾನು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತೀನಿ. ಕೊಬ್ಬರಿ ಎಣ್ಣೆ ಬಹಳ ರುಚಿ ಮತ್ತು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ನೋಡಿ ಎಣ್ಣೆ ಕುಡ್ದಿಲ್ಲ, ಎಷ್ಟು ಎಣ್ಣೆ ಇಟ್ಟಿದ್ದೀನೋ ಅಷ್ಟೇ ಇರುತ್ತೆ. ಸ್ವಲ್ಪ ಕೆಂಪಾಗಬೇಕು. ಫಸ್ಟು ಚೆನ್ನಾಗಿ ಬೆಂಕಿ ದೊಡ್ಡ ಫ್ಲೇಮಲ್ಲಿ ಇಟ್ಕೊಬೇಕು, ಆಮೇಲೆ ಸ್ವಲ್ಪ ಚಿಕ್ಕದು ಮಾಡಬೇಕು. ಉದ್ದಿನ ಬೋಂಡ ರೆಡಿಯಾಗಿದೆ. ಇದಕ್ಕೆ ಕಾಯಿ ಚಟ್ನಿ ಮತ್ತು ಸಾಂಬಾರು 2 ಮಾಡಿದ್ದೀನಿ. ಕೆಲವರು ಕಾಯಿ ಚಟ್ನಿ ಇಷ್ಟಪಟ್ಟರೆ, ಇನ್ನು ಕೆಲವರು ಸಾಂಬಾರು ಇಷ್ಟಪಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.